ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಯಾರಾದರೂ ಗೆಸ್ಟ್ ಮನೆಗೆ ಬರ್ತಾರ ಅಂದಾಗ ನಮಗೆ ಅವ್ರು ಮೊದಲೇ ಬರ್ತಾರಂತ ಗೊತ್ತಿದ್ರೆ ನಾವೇನಾದರೂ ತಯಾರಿ ಮಾಡಿಟ್ಕೋಬೋದು. ಮೊದಲೇ ಇದ್ದಕ್ಕಿದ್ದಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ 1 ಗಂಟೆ ಒಳಗೆ ನಮಗೆ ಅಡುಗೆ ಆಗಬೇಕು ಅಂತ ಅಂದ್ರೆ ಏನು ಓಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ತಲೆಗೆ ಓಡಂಗೆ ಇಲ್ಲ. ಹೀಗೆ ಒಂದು ಸಿಚುವೇಶನ್. ನಮ್ಮ ಮನೆಯವರು ಫೋನ್ ಮಾಡಿದರು, ಒಂದು ಮುಕ್ಕಾಲು ಗಂಟೆಯಲ್ಲಿ ನಾವು ಬರ್ತೀವಿ ಅಂತ ಅಂದರು. ಅದಕ್ಕೋಸ್ಕರ ನಿಂಗೆ ಏನು ಮಾಡಬೇಕು ಅಂತ ಹೇಳಂದು ಯೋಚನೆ ಮಾಡ್ತಾ ಅಡುಗೆ ಮನೆಗೆ ಬಂದು ಮಾಡಿದಂಥ ಅಡುಗೆ ಪಟಾಪಟ ಅಂತೇಳಂದು ಏನು ಅಡುಗೆ ಮಾಡಿದ್ದೀನಿ ಅಂತೇಳಂದು ನೋಡೋಣ ಬರ್ರಿ. ಹಾಗೆ ಹೇಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಬೇಗ ಬೇಗ ಅಂತೇಳಂದು ತೋರಿಸ್ತೀನಿ. ನಾನು ಅವ್ರು ಹೇಳಿದ ತಕ್ಷಣ ನನಗೆ ಮೊದಲಾಗಿ ಬಂದಿರೋದು ಬಟಾಟೆ ಪಲ್ಯ, ಅಂದರೆ ಆಲೂಗಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡಿರೋ ಆಯ್ತು ಅಂತೇಳಂದು ಅದನ್ನೇ ನಾನು ತೊಗೊಂಡು ತಲೆಗೆ ತೊಗೊಂಡು ಒಳಗೆ ಬಂದೆ. ಫಸ್ಟಿಗೆ ಮೊದಲಿಗೆ ಮಾಡಿದೆ, ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡೆ. ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡು 1 ಟೊಮೆಟೊ 1 ಈರುಳ್ಳಿನ ಹೆಚ್ಚಿಟ್ಕೊಂಡ ತಕ್ಷಣ ನನಗೆ ಇದಕ್ಕೆ ಹಸಿ ಕೊಬ್ಬರಿ ಬೇಕಾಗಿತ್ತು. ಅಂದರೆ ನಾನೇನು ಮಾಡಿದೆ, ಕಾಯಿ ಹೊಡೆದ ತಕ್ಷಣ ಹಸಿ ಕೊಬ್ಬರಿ ಇರಲಿಲ್ಲ, ಅದರಲ್ಲಿ ಒಣದಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಮತ್ತು ನಾನೇನು ಮಾಡಿದೆ, ಒಂದು ಸ್ವಲ್ಪ ನೀರು, ಒಂದು ಕಡೆ ನೀರು ಇಟ್ಕೊಂಡು ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ಹಾಕಿ ನಾನು ರಾತ್ರಿ ಪಲ್ಯ ಮಾಡಬೇಕು ಅಂತೇಳಂದು ನಿನ್ನೆ ಬೆಳಗ್ಗೆನೇ ಅವರಿಕಾಳು, ಒಣ ಅವರಿಕಾಳು ಬರ್ತಾವಲ್ಲ, ಅವನ್ನ ನೆನೆಸಿಟ್ಕೊಂಡಿದ್ದೆ. ರಾತ್ರಿ ನಾನು ನನ್ನ ಮಗನಿಗೆ ಊರಿಗೆ ಹೋಗ್ತಾನೆ ಅಂತೇಳಂದು ಬೇಗ ನಾನು ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಿಕೊಟ್ಟಿದ್ದರಿಂದ ಆ ಕಾಳು ಉಳಿದ್ವು. ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆ ಮಾಡ್ಕೊತಿದ್ದೀನಿ. ಅದನ್ನು ನಾನು ಒಂದು ಕಡೆ ಕುಕ್ಕರಿಗೆ ಹಾಕಿ ಒಂದು ವಿಶಿಲ್ ಮಾಡೋಕ್ಕಿಟ್ಟಿದ್ದೀನಿ. ಇಲ್ಲಿ ಅದಕ್ಕೆ ಮಸಾಲೆ ಮಾಡ್ಕೊತಿದ್ದೀನಿ. ನಾನು ಒಂದು ಸ್ವಲ್ಪ ಕೊಬ್ಬರಿ ಹಾಕಿದೆ, ನಾನು ಬಿಸಿನೀರಲ್ಲಿ ಹಾಕಿಟ್ಟಿದ್ದೆನಲ್ಲ ಆ ಕೊಬ್ಬರಿ ಹಾಕಿದೆ. ಅದಕ್ಕೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದನ್ನು ಹಾಕಿ ನಾನು ನೋಡ್ರಿ ನೀರು ಹಾಕ್ದೇನೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀರು ಹಾಕಿನೂ ಮಾಡ್ಕೋಬೋದು ಪೌಡ್ರು. ನಾನಿಲ್ಲಿ ನೀರು ಹಾಕ್ದೇನೆ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಒಗ್ಗರಣೆ ಹಾಕೋಣ. ಈ ಕಡೆ ನಮ್ಮ ಕಾಳು ಬೆಂದಾಗಿದೆ ಫ್ರೆಂಡ್ಸ್. ಈ ಕಡೆ ನಾನು ಇದನ್ನ ಎಲ್ಲ ತಯಾರಿ ಮಾಡ್ಕೊಳೋದ್ರಲ್ಲೇ ನನಗೆಲ್ಲ ಕಾಳು ಬೆಂದಿದ್ದಾವೆ. ಈಗ ನಾನೇನು ಮಾಡ್ತೀನಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇಲ್ಲೇ. ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡೆ. ಅದಕ್ಕೆ ಕರಿಬೇವು ಹಾಕ್ಕೊಂಡು ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ನಾನು ಹಾಕ್ಕೊಂಡೆ. ಇಲ್ಲಿ ಹಾಕ್ಕೊಂಡು ಅದನ್ನು ಈ ಕಡೆ ಬೇಯಿಸ್ಕೊತಿದ್ದೀನಿ. ಪಕ್ಕಕ್ಕೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ನಾನು ಅನ್ನಕ್ಕೆ ಇಟ್ಕೊಂಡು ಈ ಕಡೆ ಇದನ್ನು ಮಾಡ್ತಿದ್ದೀನಿ. ಅಂದರೆ ಆ ಕಡೆ ಅನ್ನ ಆಗುತ್ತೆ, ಈ ಕಡೆ ನಮ್ಗೆ ಪಲ್ಯನೂ ರೆಡಿ ಆಗುತ್ತೆ. ನಾನು ಇದಕ್ಕೆ ಬೇಗನೆ ಇದು ಬೇಯಲಿ ಅಂತೇಳಂದು ಚೂರಿಲಿ ಉಪ್ಪು ಹಾಕ್ಕೊಂಡು ನಾನು ಇದನ್ನ ಬೇಯಿಸ್ಕೊತಿದ್ದೀನಿ. ನೀವು ಈರುಳ್ಳಿ ಟೊಮೆಟೊ ಹಣ್ಣು ಬೇಗ ಬೇಯ್ತಾವೆ ಅಂತೇಳಿ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನ ಕೈ ಆಡಿಸಿ ನಂತರ ನಾನು ಏನು ಮಾಡಿ ಇಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಿಕ್ಸಿ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಅದು ಘಮ ಬರ್ತದೆ ಫ್ರೆಂಡ್ಸ್. ಇದು ನಾವು ಮಿಕ್ಸಿ ಮಾಡಿದ ಮಸಾಲೆ ಹಾಕಿದ್ನಲ್ಲ, ನನಗೆ ಅದು ಘಮ ಬರೋವರೆಗೂ ನಾನಿದ್ದ ಒಂದು ಸ್ವಲ್ಪ ಮಿಕ್ಸ್ ಕೈ ಆಡಿಸ್ಕೊಂಡು ಆದ ನಂತರ ನಾನು ಇದಕ್ಕೆ ನಾವು ಏನು ಈಗ ಮಸಾಲೆ ಪೌಡರ್ನ ನಾವು ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಹಾಗೆ ಒಂಚೂರು ಅರಿಶಿನ ಪುಡಿ ಮತ್ತು ಮಸಾಲೆ ಪುಡಿ ಎಲ್ಲನೂ ಹಾಕ್ಕೊಂಡು ನಾನು ಇದಕ್ಕೆ ಒಣಕಾರಂತೂ ಹಾಕೋಂಗಿಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ಒಣಕಾರ ನಾನು ಇಲ್ಲಿ ಹಾಕಿಲ್ಲ. ಬೇಕು ಅಂದರು ಸ್ವಲ್ಪ ಕಲರಿಗೋಸ್ಕರ ಹಾಕ್ಕೋಬೋದು. ನೋಡ್ರಲ್ಲ, ಮತ್ತು ಅವ್ರಿಕಾಳು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತೇಳಂದು ಒಂದೇ ಒಂದು ವಿಶಿಲ್ ಮಾಡಿದ್ದೀನಿ. ನೀವು ಜಾಸ್ತಿ ಒಂದು ಸ್ವಲ್ಪ ಮೆತ್ತಗೆ ಬೇಕು, ಇನ್ನೂ ಸ್ವಲ್ಪ ಕಾಳು ಬೇಯಬೇಕು ಅನ್ನೋರು 2 ವಿಶಲ್ ಮಾಡಿಕೊಂಡ್ರು ಬರ್ತೈತಿ. ನಾನು ನೆನೆಸಿಟ್ಕೊಂಡಿದ್ದ ನಮ್ಮ ಮನೇಲಿ ಸ್ವಲ್ಪ ತೀರಾ ಹಣ್ಣಾಗಿರೋ ಅವರೆಕಾಳನ್ನು ಇಷ್ಟಪಡೋಂಗಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಒಂದೇ ವಿಶಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ವಿಶಿಲ್ ಮಾಡಿಕೊಂಡು ನೋಡಲಿ ಬೆಂದಾಗೈತಿ. ನಮ್ಮ ಮಸಾಲೆ ಎಲ್ಲ ಘಮ ಘಮ ಅಂತೇಳಂದು ಘಮ ಬರ್ತೈತಿ. ನಾನು ಈ ಟೈಮಲ್ಲಿ ಈ ಬೆಂದಿರೋ ಅಂಥ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತೀನಿ. ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳ್ಳಗೋಲ್ಲ, ಆ ರೀತಿ ನಾನು ಇಲ್ಲಿ ಮಾಡ್ಕೊತಿದ್ದೀನಿ. ಚಪಾತಿ ಜೊತೆಗೆ ಒಂದು ಸ್ವಲ್ಪನೇ ನೀರು ಹಾಕಿ ನಾನು ಇದನ್ನ ಮುಚ್ಚಿ ಬೇಯಿಸ್ಬಿಡ್ತೀನಿ. ಯಾಕಂದರೆ ಕಾಳು ಬೆಂದಾಗೈತಿ. ಇನ್ನೊಂದು ಸ್ವಲ್ಪ ಈ ಮಸಾಲೆಯಲ್ಲಿ ಸ್ವಲ್ಪ ಬೆಂದರೆ ಆವಾಗ ಒಂದು ಸ್ವಲ್ಪ ಬೆಂದ್ಬಿಡ್ತಾವಲ್ಲ ಕಾಳು, ಅಲ್ಲಿಗೆ ಕರೆಕ್ಟಾಗಿ ಹದ ಆಗುತ್ತೆ ಇದು ಪಲ್ಯ. ಈಗ ನಾನೇನು ಮಾಡ್ತೀನಿ, ಇದನ್ನ ಮುಚ್ಚಿಟ್ಕೊಂಡು ಸಾಂಬಾರು ಏನು ಮಾಡಬೇಕಪ್ಪ, ಸಾಂಬಾರಿಗೆ ಮತ್ತೆ ಬೇಳೆನ ಹಾಕಬೇಕು. ಅದು ಚೆನ್ನಾಗಿ ಆಗಂಗಿಲ್ಲ ಅಂದು ಬೇರೆ ಏನಾದರೂ ಮೊಟ್ಟೆ ಸಾಂಬಾರು ಮಾಡಿದ್ರೆ ತಂದೆ, ಅದಕ್ಕೂ ಟೈಮ್ ಇರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಮಜ್ಜಿಗೆ ಸಾರು, ಬಿಸಿ ಅನ್ನದ ಜೊತೆಗೆ ಮಜ್ಜಿಗೆ ಸಾರು, ಆಮೇಲೆ ಹಪ್ಪಳ, ಮೆಣಸಿನ್ಕಾಯಿ ಇದ್ರೆ ಚೆನ್ನಾಗಿ ಆಗ್ತದೆ ಅಂತ ನಾನು ಏನು ಮಾಡಿದೆ, ಹಸಿ ಕೊಬ್ಬರಿನ ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ಸ್ವಲ್ಪ ಹಸಿ ಕೊಬ್ಬರಿನ ನಾನು ಇಲ್ಲಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಮ್ಗೆ ಹಸಿ ಅಂಬರ ಅಂತಾರೆ ನಮ್ಮ ಕಡೆ ಎಲ್ಲ, ನಮ್ಮೂರಲ್ಲಿ ಮಜ್ಜಿಗೆ ಸಾರು ಅಂತ ನಾವು ಅಂತೀವಿ. ಈ ಮಜ್ಜಿಗೆ ಸಾರಿಗೆ ಹಸಿ ಕೊಬ್ಬರಿ ಹಾಕಿದ್ರೇ ಇದಕ್ಕೆ ಚೆನ್ನಾಗಾಗೋದು. ಹಾಗಾಗಿ ನಾನೇನು ಮಾಡಿದೆ, ಹಸಿ ಕೊಬ್ಬರಿನ ಸ್ವಲ್ಪ ಹಸಿ ಕೊಬ್ಬರಿ ಇತ್ತು, ಅದನ್ನು ಹಾಕಿ ನಾನಿಲ್ಲಿ ಮತ್ತೆ ರುಬ್ಕೊಂಡೆ. ಇದಕ್ಕೆ ನಾನು ಏನು ಮಾಡಿದೆ, ಮೊಸರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒಂದು ಸರ್ತಿ ಫ್ಲಶ್ ಮೂಡಲ್ಲಿ ನಾನು ಇದನ್ನ ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಈ ಕಡೆ ನೋಡ್ರಿ ನಮ್ಮ
ಕಾಳಿನ ಪಲ್ಯನೂ ಕುದಿಯಾಕ ಕುಂತೈತಿ. ನೋಡ್ರಿ ರೆಡಿ ಆಗೈತಿ ಇದು ಪಲ್ಯ. ಚೆನ್ನಾಗಿ ಬೆಂದಿದ್ದಾವೆ ಫ್ರೆಂಡ್ಸ್, ಕಾಳು ಚೆನ್ನಾಗಿ ಬೆಂದಿದ್ದಾವೆ. ಹಾಗೆ ಘಮ ಘಮಾನು ಅಂತ ಐತಿ. ಅಂದರೆ ನಾನು ಮಸಾಲೆ ಪುಡಿನ ಮನೇಲಿ ತಯಾರಿ ಮಾಡಿದಂಥ ಮಸಾಲೆ ಪುಡಿನೇ ನಾನು ಸಾರು ಪಲ್ಯಗಳಿಗೆಲ್ಲ ಹಾಕ್ತೀನಿ. ಭಾಳನೇ ರುಚಿಯಾಗಿರುತ್ತೆ. ಆ ಮಸಾಲೆ ಪೌಡ್ರು ವಿಡಿಯೋನ ನಾನು ನಿಮ್ಗೆ ಹಾಕಿದ್ದೀನಿ, ಅದನ್ನು ನೀವು ನೋಡ್ಕೋಬೋದು, ಸರ್ಚ್ ಮಾಡಿ ಸಿಗುತ್ತೆ. ಭಾಳ ದಿನ ಆಗಿಲ್ಲ. ಈಗ ನಾನೇನು ಮಾಡ್ತೀನಿ, ಮಜ್ಜಿಗೆ ಸಾರಿಗೆ ಒಗ್ಗರಣೆ ಕೊಡ್ತಿದ್ದೀನಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡೆ ನಾನು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಅಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಜ್ಜಿಗೆ ಸಾರು ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸಿದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದಾದ ನಂತರ ನಾನು ಸಾಸಿವೆ, ಜೀರಿಗೆ, ಇದಕ್ಕೆ ಕರಿಬೇವು ಹಾಕ್ಕೋಬೇಕು ಫ್ರೆಂಡ್ಸ್. ಕರಿಬೇವು ನಮ್ಮ ಮನೇಲಿ ಕರಿಬೇವು ಇಲ್ಲ, ಅದು ಒಣಗೋದಗಿತ್ತು, ಹಂಗಾಗಿ ಚೆನ್ನಾಗಾಗಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ಅದು ಸರಿ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಇಲ್ಲಿ ಕರಿಬೇವನ್ನು ಹಾಕ್ಕೋಬೇಕು ನೀವು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿದ್ರೆ ಇನ್ನೂ ಘಮ ಚೆನ್ನಾಗಿ ಬರ್ತೈತಿ. ನಾನೇನು ಮಾಡಿದ್ದೆ, ರುಬ್ಬಿಟ್ಕೊಂಡಿರೋದು ಅಂತ ಮಸಾಲೆ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕಿ ಕುದಿಸ್ಲಿಲ್ಲ ನಾನು, ಬರೀ ಹಾಗೆ ಹಾಕ್ಕೊಂಡಿದ್ದೀನಿ. ಕುದಿಸಿದ್ರೆ ಮತ್ತು ಅದರದ್ದು ಹಸಿ ಅಂಬರ ಅನ್ನಂಗಿಲ್ಲ, ಅದಕ್ಕೆ ಮಜ್ಜಿಗೆ ಸಾರು ಅನ್ನೋದು ಟೇಸ್ಟ್ ಬೇರೆ ಆಗಿಬಿಡ್ತೈತೆ. ಅದಕ್ಕೋಸ್ಕರ ನಾನು ಕುದಿಸ್ಕೊಂಡಿಲ್ಲ, ಹಾಗೆ ಅದನ್ನು ಬಿಸಿ ಎಣ್ಣೆಲೆ ಹಾಕಿ ಕೈ ಆಡಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ, ಈಗ ನಾನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಜ್ಜಿಗೆ ನಾನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ನಾನು ಜಾಸ್ತಿ ಇಲ್ಲಿ ನೀರು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಗಟ್ಟಿ ನೀರಲಿ ಅಂತ ಹೇಳಂದು ಮಾಡಿದ್ದೀನಿ. ನೋಡ್ರಿ ನಮ್ಮ ಕಾಳಿನ ಪಲ್ಯನೂ ರೆಡಿ ಆಗೈತಿ, ಹಾಗೆ ಮಜ್ಜಿಗೆ ಸಾರು ರೆಡಿ ಆಯಿತು, ಅನ್ನನೂ ರೆಡಿ ಆಗೈತಿ. ಈಗ ನಾನು ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅವ್ರು ಇನ್ನೊಂದು 10-15 ನಿಮಿಷ ಲೇಟಾಗಿ ಬರ್ತೀನಿ ಅಂದ ತಕ್ಷಣ ನಾನು ಏನು ಮಾಡಿದೆ, ಇವತ್ತು ಬೆಳಿಗ್ಗೆನೇ ನಾನು ಸ್ವಲ್ಪ ಹಣ್ಣು ಇದು ಅವೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾವಂತ ನಾನು ಎಲ್ಲನೂ ತೆಗೆದು ಪಲ್ಪೆಲ್ಲ ತೆಗೆದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೆ. ಅದನ್ನು ನಾನೇನು ಮಾಡಿದೆ, ಈಗ ಅದೇ ನೀರನ್ನು ನಾನು ಇಟ್ಕೊಂಡಿದ್ದೀನಿ. ಹಣ್ಣನ್ನು ಅದು ಸಿಪ್ಪೆ ಮತ್ತು ಗೊಪ್ಪ ಬರುತ್ತಲ್ಲ ಅದರದ್ದು ನೀರಿದು, ಅದಕ್ಕೆ ನಾನು ಸ್ವಲ್ಪ ಹಣ್ಣನ್ನು ಹಾಕಿ ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡೆ. ಅಂದರೆ ಶೀಕರಣೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ನನಗೆ ಚಪಾತಿ ಜೊತೆಗೆ ಶೀಕರಣೆ ಚೆನ್ನಾಗಿರುತ್ತೆ ಭಾಳ, ಅದಕ್ಕೋಸ್ಕರ ಶೀಕರಣೆ ಮಾಡ್ತಿದ್ದೀನಿ. ಮಾವಿನ ಹಣ್ಣಿನ ಶೀಕರಣೆ, ಬೆಲ್ಲ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡೆ. ಹಾಗೆ ಇದಕ್ಕೆ ಬಾಳೆಹಣ್ಣು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಒಂದೇ ಒಂದು ಬಾಳೆಹಣ್ಣನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಚೆನ್ನಾಗಿರುತ್ತೆ, ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನೀವು. ಹಾಗೆ ತಲೆಗೆ ಪಟ್ ಅಂತ ಹೇಳಂದು ಇದು ಒಂದು ಬಂತು, ಹಾಗಾಗಿ ಸ್ವಲ್ಪ ಟೈಮ್ ಇತ್ತಲ್ಲ ಅಂತೇಳಂದು ಶೀಕರಣೆನ ಮಾಡಿಟ್ಕೊಂಡೆ. ನೋಡ್ರಿ ನಮ್ಮ ರುಚಿಯಾದಂಥ ಸಿಹಿ ಸೀಕರಣೆ ರೆಡಿ ಆಯಿತು. ಇದನ್ನು ನಾನು ರೆಡಿ ಮಾಡಿ ಪಕ್ಕಕ್ಕಿಟ್ಕೊಂಡು ಇಲ್ಲಿ ಒಂದು ಕಡೆ ಬಾಣಲೆ ಇಟ್ಟಿದ್ದೀನಿ ನಾನು, ಎಣ್ಣೆ ಕಾಯಕ್ಕೆ ಹಾಕಿಟ್ಟಿದ್ದೆ. ಅದು ಎಣ್ಣೆ ಕಾದಾಗೈತಿ ಈಗಾಗಲೇ. ನಾನು ಇದಕ್ಕೆ ಏನು ಮಾಡ್ತೀನಿ, ನಾನು ಹಪ್ಪಳನ ಸ್ವಲ್ಪ ಹಪ್ಪಳ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ದು ಇದನ್ನು ವಿಡಿಯೋ ಹಾಕಿದ್ದೀನಿ ನಾನು ಫ್ರೆಂಡ್ಸ್. ಭಾಳ ಚೆನ್ನಾಗಿ ಬರ್ತಾವೆ ಹಪ್ಪಳ. ಈ ಹಪ್ಪಳದ ವಿಡಿಯೋನು ಐತಿ, ನೀವು ಅದನ್ನು ಸರ್ಚ್ ಮಾಡಿ ನೋಡ್ರಿ. ನಾನು ಹಪ್ಪಳನೂ ರೆಡಿ ಮಾಡಿಕೊಂಡೆ ಇಲ್ಲೇ. ಹಾಗೆ ಒಂದು 4 ಮಜ್ಜಿಗೆ ಮೆಣಸಿನ್ಕಾಯಿನೂ ಇಲ್ಲೇ ಕರ್ಕೊಂಡಿದ್ದೀನಿ. ಬಿಸಿ ಅನ್ನದ ಜೊತೆಗೆ ಮಜ್ಜಿಗೆ ಸಾರು ಮತ್ತು ತುಪ್ಪ ಮತ್ತು ಈ ಮೆಣಸಿನ್ಕಾಯಿ ಹಪ್ಪಳ ಇದ್ಬಿಟ್ರಂತೂ ಬೇರೆ ಯಾವ ಅಡುಗೆನೂ ಬೇಕು ಅನ್ಸಂಗಿಲ್ಲ. ಈ ಬಿಸಿಲು ಟೈಮಲ್ಲಿ ಇನ್ನೂ ಚೆನ್ನಾಗಿ ಅನಿಸ್ತೈತಿ. ಹಾಗಾಗಿ ನಾನೇನು ಮಾಡಿದೆ, ಮಜ್ಜಿಗೆ ಸಾರು ಬಿಸಿ ಅನ್ನೋ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಮತ್ತು ಮೆಣಸಿನ್ಕಾಯಿ ಕರೆದಿಟ್ಕೊಂಡೆ. ಹಾಗೆ ಇದು ನಿನ್ನೆ ರಾತ್ರಿ ಮಾಡಿರೋ ಪಲ್ಯ ಫ್ರೆಂಡ್ಸ್, ಬೇಕು ಅಂದರೆ ಹಾಕಿದ್ರಾಯ್ತು ಅಂತ ಹೇಳೋದು ಅದನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡೆ ನಾನಿಲ್ಲಿ. ನಾನು ಆಗಲೇ ಊಟಕ್ಕೆ ಬಂದಾಯಿತು. ನಾನು ಹಾಗೆ ತಟ್ಟೆ ಮಾಡಿ ಒಂದು ಫೋಟೋ ತೆಗೆದು ಹಾಕಿದ್ದೀನಿ. ನೋಡ್ರಿ ನಮ್ಮ ಎಲ್ಲ ರುಚಿಕರವಾದಂಥ ಚಪಾತಿ ಮತ್ತು ಅವರೆಕಾಳು ಪಲ್ಯ, ಹಪ್ಪಳ, ಮೆಣಸಿನ್ಕಾಯಿ ಮತ್ತು ಶೀಕರಣೆ, ಮಜ್ಜಿಗೆ ಸಾರು ಬಿಸಿ ಅನ್ನೋ ಜೊತೆಗೆ ಸೂಪರಾಗಿರುವಂಥ ಅಡುಗೆ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಸರಿಯಾಗಿ ಒಂದು 5 ನಿಮಿಷ ಕಡಿಮೆ ಇತ್ತು, 1 ಗಂಟೆಗೆ ಇಷ್ಟು ಅಡುಗೆ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದೆ ಇಂಥ ಒಳ್ಳೊಳ್ಳೆ ಒಂದು ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನಗೆ ಬೇಕು. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.